ಎಡಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬಸ್ಗೂ ದುಡ್ಡಿರ್ತಾ ಇಲ್ಲ. ಸನ್ಮಾನ ಆಗಿ ನಾನು ಮನೆಗೆ ಹೂವ ಇದೆಲ್ಲ ತಗೊಂಡ್ಬಂದ್ರು ಅವ್ರಿಗೆ ಏನು ಕಾಣ್ತಿಲ್ಲ. ಕಾಲ ಇಲ್ವಲ್ಲ, ಭರತನಾಟ್ಯ ಹೇಗ್ ಮಾಡ್ತಾರೆ ಅವರು? ಕಿವಿನೇ ಕೇಳಿಸೋದಿಲ್ವಲ್ಲ, ಭರತನಾಟ್ಯ ಹೇಗ್ ಮಾಡ್ತಾರೆ? ಯಥೋ ದೃಷ್ಟಿ ಯಥೋ ದೃಷ್ಟಿ ತಥೋ ಮನಃ ಯಥೋ ಮನಃ ತಥೋ ರಸ ಯಥೋ ರಸ ತಥೋ ಭಾವ. ಅಯ್ಯೋ, ಅವ್ರನ್ನ ನೋಡಿದ್ರೆ ನಮ್ಗೆ ಅನುಕಂಪ ಬರುತ್ತೆ. ಯೋಗ ಮುದ್ರೆಗಳನ್ನು ನೋಡಿದ್ರೆ ಇವೆಲ್ಲವನ್ನ ವೀಕ್ಷಕರು ನನ್ ಬಹಳ ಕಾಡಿದಂತ ಯಾವ್ದಾದ್ರು ಒಂದು ಘಟನೆ. ಯಾರೋ ಒಂದು ಲೆಟರ್ ಬರೆದ್ರು ನಮ್ಮ ಮೊದಲನೇ ಗುರುವಿಗೆ, ತನ್ನ ಮುಸ್ಲಿಮ್ಗೆ ಹೇಳ್ಕೊಡ್ತಾ ಇದ್ದಾರೆ, ಹೇಳ್ಕೊಡ್ಬಾರ್ದು ಅಂತ ಹೇಳಿ. ಈ ನವಸಂಧ್ಯಾ ನೃತ್ಯ ಏನಿದೆ ಇದು ನಾನು ಕಲಿಬೇಕಂತ ಬಹಳ ಆಸಕ್ತಿ ಅಂತ ಹೇಳೋದಕ್ಕೆ ನೇರವಾಗಿ ಮುಖದ ಮೇಲೆ ಹೇಳಿದೆ, ಮುಸ್ಲಿಂ ನಿಮ್ಗೆ ಹೇಳ್ಕೊಡೋಣ. ವಿದ್ಯೆ ಯಾರಪ್ಪನ ಸತ್ತು ಅಲ್ಲ. ಬೀದಿ ಬಗ್ಗೆ ಮಕ್ಕಳನ್ನ ಕೂಡ ನೀವು ಕರ್ಕೊಂಡು ಬರ್ತಾ ಇದ್ದೀರಾ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಸ್ ಟಿ, ಬ್ರಾಹ್ಮಣರು, ಅಯ್ಯಂಗಾರರು ಎಲ್ಲರೂ. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆ, ನಮ್ಮ ಶಾಲೆಯ ದ್ವಾರಗಳು ತೆಗೆದಿದೆ. ನಮ್ಮನೇಲಿ ಒಂದು ಟೈಮ್ಗೆ 25ರಿಂದ 50 ಜನ ಕಡೆಗೆ ಆ ತಾಯಿ ಅನ್ನಪೂರ್ಣೇಶ್ವರಿನೂ ಸಹ ನಾವು 10 ಜನಕ್ಕೆ ಊಟ ಹಾಕಿದ್ಮೇಲೆನೂ ಸಹ ಇನ್ನೂ 5 ಜನಕ್ಕೂ ಉಳಿದಿರುತ್ತೆ. ಭಿಕ್ಷೆ ಮಾಡ್ತಿರ್ತಾರಲ್ಲ, ಅವರು ಒಂಥರ ಪ್ರೊಫೆಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಮಾರು ಎಷ್ಟು ದೇಶಗಳಲ್ಲಿ ನೀವು ಈಗ ಕಾರ್ಯಕ್ರಮ ಕೊಟ್ಟಿದ್ದೀರಿ ಸರ್? ಅಮೆರಿಕ ಆಗ್ಬೋದು, ಮಸ್ಕಟ್, ದುಬೈ, ಫ್ರಾನ್ಸು, ಪ್ಯಾರಿಸು. ನಾನು ಪ್ರಾರಂಭ ಮಾಡಿದ್ನಲ್ಲ ವಿಶೇಷ ಜನರ ನೃತ್ಯವನ್ನು ಕಲಿಸ್ಕೊಡ್ಬೇಕಂತ ಏನು ನಾನು ಪ್ರಾರಂಭ ಮಾಡಿದೆ, ಅವ್ರಿಗೇನು ಗೊತ್ತೇ ಆಗಿಲ್ಲ, ಅವ್ರಿಗೆ ಕಾನ್ಸೆಪ್ಟೇ ಗೊತ್ತಾಗಿಲ್ಲ. ಭರತನಾಟ್ಯ ಮಾಡ್ತಾರೆ ಅಂದರೆ ಕಾಲ ಇಲ್ವಲ್ಲ, ಭರತನಾಟ್ಯ ಹೇಗೆ ಮಾಡ್ತಾರೆ ಅವರು? ಕಿವಿನೇ ಕೇಳಿಸೋದಿಲ್ವಲ್ಲ, ಭರತನಾಟ್ಯ ಹೇಗೆ ಮಾಡ್ತಾರೆ? ಸಂಗೀತ ಹೇಗೆ ಕೇಳಿಸುತ್ತೆ ಅವ್ರಿಗೆ? ದೊಡ್ಡ ದೊಡ್ಡ ಸ್ಕಾಲರ್ ಹೆಸರುಗಳು ತೊಗೊಳೋದು ಬೇಡ. ಮೊನ್ನೆ ಅವ್ರಿಗೆ ಅವಾರ್ಡು ಬಂತು, ಅವ್ರಿಗೆ ಕನ್ಸಲ್ಟ್ ಮಾಡೋಕೆ ಹೋಗಿದ್ದೆ ನಾನು. ಇವೆಲ್ಲ ಮಾಡೋಕೆ ಹೋಗ್ಬೇಡ್ರಿ, ಅದು ಶಾಸ್ತ್ರದ ಪ್ರಕಾರ ಇಲ್ಲ, ಅದು ಹೆಂಗೆ ಮಾಡ್ಬಿಡ್ತೀರಾ ನೀವು ಅಂತೇಳಿ. ಆಮೇಲೆ ಅವರೇ ನನಗೆ ಒಂದ್ಸರಿ ಸಿಕ್ಕಿದಾಗ, ಏನು ಎಂಥ ಕೆಲಸ ಮಾಡ್ತಿದ್ದೀರಾ ನೀವು, ಅನ್ಬಿಲೀವಬಲ್ ನೀವು, ಏನು ಎಷ್ಟು ಚೆನ್ನಾಗಿ ಭರತನಾಟ್ಯ. ಯಥೋ ಹಸ್ತ ತಥೋ ದೃಷ್ಟಿ ಯಥೋ ದೃಷ್ಟಿ ತಥೋ ಮನಃ ಯಥೋ ಮನಃ ತಥೋ ರಸ ಯಥೋ ರಸ ತಥೋ ಭಾವ. ಅಂದರೆ ಎಷ್ಟು ಚೆನ್ನಾಗಿ ನೀವು ನಮಗೆ, ಇನ್ಫ್ಯಾಕ್ಟು ಇದನ್ನ ಅವರೇ ಅಲ್ಲ ಆಡಿಯನ್ಸು ಹೇಳಿದ್ದಾರೆ. ಈಗ ನಾವು ಕಾರ್ಯಕ್ರಮಕ್ಕೆ ಕರೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟು ಅವ್ರಿಗೆ ಏನು ಕೇಳಿಸ್ಕೊತೇವೆ, ಅವ್ರಿಗೆ ಯಾರೋ ವಿಶೇಷ ಚೇತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾರ್ಯಕ್ರಮ ಅಂತ ಅನ್ಕೊಳ್ತಾರೆ. ಆದರೆ ಬಂದು ಒಂದು 5 ನಿಮಿಷ ಆದಮೇಲೆ, ಕಾರ್ಯಕ್ರಮ ನೋಡೋಕೆ ಪ್ರಾರಂಭ ಮಾಡಿದ್ಮೇಲೆ, ದೇ ಫರ್ಗೆಟ್ ದಿ ಡಿಸೆಬಿಲಿಟೀಸ್. ದೇ ವಿಲ್ ರಿಮೆಂಬರ್ ಓನ್ಲಿ ದಿ ಎಬಿಲಿಟೀಸ್. ಹಾಗೆ ಒಂದು ಏನು ಹೇಳ್ತೀವಿ, ಬದಲಾವಣೆ ಬಂತು. ಇನ್ಫ್ಯಾಕ್ಟ್ ಯಾರು, ನಾನು ಪ್ರಾರಂಭದಲ್ಲಿ ಎಷ್ಟೋ ಜನಕ್ಕೆ ಚೆನ್ನೈಯಲ್ಲೆಲ್ಲ ತುಂಬ ಒಂದು ಸಭಾಗಳಿದೆ, ಪ್ಲೀಸ್ ಕಾರ್ಯಕ್ರಮ ನಾನು ಬೇಡ್ಕೋತಾ ಇದ್ದೆ, ಇವ್ರಿಗೆ ಒಂದು ಅವಕಾಶ ಕೊಡಿ, ಒಮ್ಮೆ ಆದ್ರೂ ನೋಡಿ ಅಂತೇಳಿ ತುಂಬಾ ನಾನು ಬೇಡ್ಕೋತಾ ಇದ್ದೆ. ಯಾರು ತಲೆಗೆ ಹಾಕೋತಾ ಇಲ್ಲ. ಅಯ್ಯೋ, ಅವ್ರನ್ನ ನೋಡೋದು ನಮ್ಗೆ ಅನುಕಂಪ ಬರುತ್ತೆ, ನಮ್ ಕಲೆ ಕಾಣೋದು, ಅಲ್ಲ ನೋಡ್ಬೇಕಲ್ವಾ ಮೇಡಮ್? ಹೌದು. ಆಗ ಅವರ ಒಂದು ಕಲೆಯನ್ನ ನೋಡದೆ ಇದ್ರೆ ಅವ್ರಿಗೆ ಹೇಗೆ ಅರ್ಥವಾಗುತ್ತೆ? ಸೊ ಹಾಗೆ ಅವ್ರಿಗೆ ಒಂದು ಇದೇ ಬರ್ತಾ ಇರಲಿಲ್ಲ ಅವ್ರಿಗೆ. ಆದರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಈಗ ನಾವು ಸಕ್ಸಸ್ ಆಗಿಬಿಟ್ವಿ, ಹೆಸರು ಮಾಡಿಬಿಟ್ವಲ್ಲ, ಫೋನ್ ಮಾಡ್ಬಿಟ್ಟು ಕೇಳ್ತಾರೆ, ಸರ್ ಡೇಟ್ಸ್ ಅವೈಲಬಲ್ ಇದೆಯಾ, ಏನು ನಿಮ್ಮ ಚಾರ್ಜಸ್ಸು? ನಮ್ಮದು ಚಾರ್ಜಸ್ ಸ್ಟಾರ್ಟ್ ಫ್ರಮ್ ಲ್ಯಾಕ್ಸ್ ಆಫ್ ರುಪೀಸ್. ಇಷ್ಟು ಲಕ್ಷ ಆಗುತ್ತೆ, ಈ ಬರೋದು ಹೋಗೋದು, ಇಷ್ಟು ಲಕ್ಷ ಫೀಸ್ ಕೊಟ್ಟರೆ ನಾವು ಬಂದ್ ಮಾಡ್ತೀವಿ ಅಂತ. ಅಂದರೆ ಟು ದಟ್ ಸ್ಟ್ಯಾಂಡರ್ಡ್. ಹೌದು. ಸೊ ಹಾಗಾಗಿ ಪ್ರಾರಂಭದಲ್ಲಿ ತುಂಬಾನೇ ನಮಗೆ ಕಷ್ಟ ಆಗಿದೆ. ಆದರೆ ಬರೀ ಅವರಿಗೆ ಶಾಸ್ತ್ರೀಯ ನೃತ್ಯನೇ ಅಂತಲ್ಲ, ಅವರಿಗೆ ಯೋಗ ಆಗಲಿ, ಗೀತೆ ಆಗಲಿ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಹೀಗೆ ಎಷ್ಟು. ಈಗ ನೋಡಿ, ಈಗ ನಮ್ಮ BKS ಅಯ್ಯಂಗಾರ್ ಅವರ ಯೋಗ ಮುದ್ರೆಗಳನ್ನು ನೀವು ನೋಡಿದ್ರೆ, ಇವೆಲ್ಲವನ್ನ ವೀಲ್ ಚೇರ್ ಮೇಲೆ ಮಾಡ್ತಾರೆ. ಕಠಿಣವಾದಂಥ ಆಸನಗಳು. ಈಗ ಶೀರ್ಷಾಸನ ಮಾಡೋದ್ರಲ್ಲಿ ನಾವು ನೆಲದ ಮೇಲೆ ಮಾಡ್ತೀವಿ, ಅವ್ರು ವೀಲ್ ಚೇರ್ ಮೇಲೆ ಮಾಡ್ತಾರೆ. ಆಮೇಲೆ ಮಯೂರಾಸನ ಏನ್ ಮಾಡ್ತಾರೆ, ನೆಲದ ಮೇಲೆ ಮಾಡ್ತೀವಿ, ಅವ್ರು ವೀಲ್ ಚೇರ್ ಮೇಲೆ ಅದ್ಭುತವಾಗಿ ಮಾಡ್ತಾರೆ. ಹೀಗೆ ನಾನು ಒಂದು ಅನ್ವೇಷಣೆ, ಆವಿಷ್ಕಾರ, ಸಂಪೂರ್ಣವಾಗಿ ಬದಲಾವಣೆ ತಂದು, ಅದು ನೃತ್ಯ ಕ್ಷೇತ್ರದಲ್ಲಾಗ್ಲಿ, ಯೋಗ ಕ್ಷೇತ್ರದಲ್ಲಾಗ್ಲಿ, ಅದು ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗ್ಲಿ. ಈಗ ನೋಡಿ, ಬಿರ್ಜು ಮಹಾರಾಜ್ ಅಂತ ಮಹಾ ಕಥಕ್ ಗುರು, ಪಂಡಿತ್ ರವಿಶಂಕರ್, ಭಾರತ ರತ್ನ ಪಂಡಿತ್ ರವಿಶಂಕರ್, ಬಿಸ್ಮಿಲ್ಲಾ ಖಾನ್, ಹೀಗೆ ದೊಡ್ಡ ದೊಡ್ಡ ಕಲಾವಿದರು ಮಾಡಿರ್ತಾರೆ. ಆ ವೇದಿಕೆಯಲ್ಲೇ ನಾವು ಸಹ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಆ ವೇದಿಕೆಯನ್ನು ನಾವು ಹಂಚ್ಕೊಂಡಿದ್ದೀವಿ. ಅದು ನಿಮ್ಮ ಸಾಧನೆ. ಖಂಡಿತವಾಗ್ಲೂ. ನಿಮ್ಮನ್ನು ಬಹಳ ಕಾಡಿದಂತ ಯಾವುದಾದ್ರೂ ಒಂದು ಘಟನೆ, ಆ ಒಂದು ಘಟನೆ ನಿಮ್ಮನ್ನ ಇವತ್ತಿಗೂ
ನೆನಪು ತರ್ತಾ ಇರುತ್ತೆ ಆ ಒಂದು ಘಟನೆ ಅಂದರೆ ಯಾವುದದು? ಇದು ಬಹಳ ದುಃಖದ ವಿಷಯ, ಶೇರ್ ಮಾಡ್ಕೋಬೇಡ್ದು ಅಂತ ನನಗೆ ಮನಸ್ಸು ಹೇಳ್ತಾ ಇದೆ. ಆದರೆ ಸಮಾಜಕ್ಕೂ ಸಹ ಗೊತ್ತಾಗಬೇಕು. ನಾನು ಕಲೆಯನ್ನು ಅಷ್ಟು ಈಸಿಯಾಗಿ ನಾನು ಕಲೀಲಿಲ್ಲ. ಗುರುಗಳ ಹೆಸರನ್ನ ಹೇಳೋದು ಬೇಡ. ನಾನು ಭರತನಾಟ್ಯ ಕಲಿಯೋ ಸಂದರ್ಭದಲ್ಲಿ ಯಾರೋ ಒಂದು ಲೆಟ್ರ್ ಬರೆದ್ರು ನಮ್ಮ ಮೊದಲನೇ ಗುರು ಅವರಿಗೆ, ನೀವು ಮುಸ್ಲಿಮ್ಸ್ಗೆ ಹೇಳ್ಕೊಡ್ತಾ ಇದ್ದೀರಾ, ಹೇಳ್ಕೊಡ್ಬಾರ್ದು ಅಂಥೇಳಿ ಏನೇನೋ ಲೆಟ್ರೆಲ್ಲ ಬಂದಮೇಲೆ ಪಾಪ ಅವರು ನನಗೆ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ, ನಿನಗೆ ಪಾಠ ಹೇಳ್ಕೊಡ್ಬಾರ್ದಂತೆ ಅಂತ ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಹಾಗೆ ಆಮೇಲೆ ನಾನು ಆ ಗುರುನ ಬಿಟ್ಟು ಬೇರೆ ಗುರು ಹತ್ರ ಹೋಗಬೇಕಾಯಿತು. ಸುಮಾರು ಕಷ್ಟಪಟ್ಟೆ, ಯಾರ್ಯಾರ ಹತ್ರನೂ ಹೋದೆ ವಿದ್ಯೆ ಕಲೀಲಿಕ್ಕೆ. ಆಮೇಲೆ ಯಾಕೋ ಮನಸ್ಸಿಗೆ ಕಲಿತ್ರೆ ನಾನು KP ಕಿಟ್ಟಪ್ಪ ಪಿಳ್ಳೆ ಅವರ ಶಿಷ್ಯರ ಹತ್ರನೇ ಕಲಿಬೇಕು ಅಂಥೇಳಿ ನಾನು ಇನ್ನೊಬ್ಬ, ಯಾಕಂದ್ರೆ ನನಗೆ ನೇರವಾಗಿ ಅವ್ರ ಹತ್ರ ಕಲಿತೆ ನಾನು. ಆಮೇಲೆ ತಂಜಾವೂರು ಹೋಗ್ಬಿಟ್ಟು, ಆದರೆ ಬೆಂಗಳೂರಲ್ಲಿ ಅವ್ರ ಶಿಷ್ಯರು ಇನ್ನೊಬ್ರು ಯಾರೋ ಇದ್ರು, ಅವ್ರ ಹತ್ರ ಹೋಗಿದ್ದೆ ನಾನು. ಹೆಸರು ಬೇಡ. ಮೇಡಮ್, ನನಗೆ ನವಸಂಧಿ ನೃತ್ಯ ಅಂದರೆ ಭಾಳ ಇಷ್ಟ, ನನಗೆ ದಯವಿಟ್ಟು ಹೇಳ್ಕೊಡಿ. ನೋಡೋಣ ಅಂಥೇಳಿ ಸುಮಾರು ಒಂದು 6 ತಿಂಗಳಾಯಿತು. ನಾನು ಅನ್ಯಥಾ ಭಾವಿಸ್ಬೇಡಿ, ನೀವು ದಯವಿಟ್ಟು ಹೇಳಿ. ಯಾಕಂದರೆ ಈ ನವಸಂಧಿ ನೃತ್ಯ ಏನಿದೆ ಇದು ನಾನು ಕಲಿಬೇಕಂತ ಬಹಳ ಆಸಕ್ತಿ ಅಂತ ಹೇಳಿದ್ರಿಗೆ ನೇರವಾಗಿ ಮುಖದ ಮೇಲೆ ಹೇಳ್ಬಿಟ್ಟು, ನೀವು ಮುಸ್ಲಿಂ, ನಿನಗೆ ಹೇಳ್ಕೊಡಲ್ಲ ಅಂದ್ಬಿಟ್ರು. ಅವರು ನವಸಂಧಿ ನೃತ್ಯ ಹೇಳ್ಕೊಡಲ್ಲ ಅಂತ ಹೇಳ್ಬಿಟ್ರು. ನಾನು ಯಾಕೆ, ಏನು ಕಾರಣ ಅಂತ ಹೇಳಿದಾಗ ಅವ್ರು ಹೇಳಿದ್ರಲ್ಲ ಮುಸ್ಲಿಂ ಅಂಥೇಳಿ, ನೀವು ಮುಸ್ಲಿಂ ಹೇಳ್ಕೊಡಲ್ಲ ಅಂತ ಹೇಳಿದರು. ನಾನು ಹೇಳಿದ, ನನಗೆ ನೋಡಿ, ಮುಸ್ಲಿಂ ಆದ್ರೇನು ಹಿಂದೂ ಆದ್ರೆ ನೀವು ವಿದ್ಯೆಗೆ ಏನಾದರೆ ಏನು ಕಲಿಯೋ ಆಸಕ್ತಿ ನನಗಿದೆ, ಹೇಳ್ಕೊಡೋ ಆಸಕ್ತಿ ಅವ್ರಿಗೆ ಬರಬೇಕು ಅಂಥೇಳಿ ನನ್ನ ಮನಸ್ಸಲ್ಲಿತ್ತು. ಆಮೇಲೆ ನಾನು ಸ್ವಲ್ಪ ಇನ್ನೂ ಆಳವಾಗಿ ಅಧ್ಯಯನ ಮಾಡಿದಾಗ ಅದು ಏನಾಗುತ್ತೆ, ಅಷ್ಟದಿಕ್ಪಾಲಕರು ಇಂದ್ರ, ಅಗ್ನಿ, ವಾಯು, ವರುಣ, ಯಮ, ನಿರುತಿ, ಕುಬೇರ, ಅದಕ್ಕೆಲ್ಲ ಮಧ್ಯ ಅಧಿಪತಿ ಬಂದ್ಬಿಟ್ಟು ಬ್ರಹ್ಮ. ಸೊ 8 ದಿಕ್ಕುಗಳು ಪ್ಲಸ್ 1 9ನೇದು ಬ್ರಹ್ಮ. ಸೊ ಬಹಳ ನೋವಾಯಿತು ನನಗೆ. ನೇರವಾಗಿ ಯಾವಾಗ ತುಂಬ ಪ್ರಖ್ಯಾತ ವಿಮರ್ಶಕರು BBK ಶಾಸ್ತ್ರಿ ಅಂತ ಹೇಳ್ಬಿಟ್ಟು, ನೀವು ನೋಡಿ, ಬಹಳ ದೊಡ್ಡ ವಿದ್ವಾಂಸರು. ಅವರು ಡೆಕ್ಕನ್ ಹರಳಲ್ಲೆಲ್ಲ ಬರೀತಾ ಇದ್ರು. ನನ್ನ ಕಂಡ್ರೆ ಭಾಳ ಇಷ್ಟ ಅವ್ರಿಗೆ. ನಾನು ಸಂಜೆ ಒಂದು 6:30 ಹೋದೆ ನಾನು ಅವ್ರ ಮನೆಗೆ. ಏನೋ ಪಾಷಾ ಬಂದುಬಿಟ್ಟಿದ್ದೀಯಾ ನೀನು? ಸರ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಏನೋ ಪ್ರಾಬ್ಲಮ್ ನಿಮಗೆ? ಸರ್, ಈ ರೀತಿ ನಾನು ಡಾನ್ಸ್ ಕಲಿಕೆ ನವಸಂಧಿ ನೃತ್ಯವನ್ನು ಹೇಳ್ಕೊಡಿ ಅಂತ ಹೇಳಿದ್ರೆ ಇವ್ರು ಹೇಳ್ಕೊಡಲ್ಲ ಅಂದ್ಬಿಟ್ರು. ಅವ್ರು 2 ನಿಮಿಷ ನನ್ನ ಮುಖ ನೋಡ್ಬಿಟ್ಟು, ವಿದ್ಯೆ ಯಾರಪ್ಪನ ಸೊತ್ತು ಅಲ್ಲ, ಹೋಗೋ, ನಿನ್ನೆಲ್ಲ ಶಕ್ತಿ ಇದೆ, ನೀನು ವಿದ್ಯೆ ನಿನ್ನ ಹತ್ರನೇ ಬರುತ್ತೆ, ಹೋಗು ಅಂತ ಹೇಳಿದ್ರು. ಆಮೇಲೆ ನಾನು ಹೋಗೋ ಬರುತ್ತೆ ಹೋಗು ಅಂತ ಕಳಿಸ್ಬಿಟ್ರು. ಹೊರಗಡೆ ಮನೆಯಿಂದ ಬಂದೆ ನಾನು. ಯಾಕೋ ಮನಸ್ಸು ನೇರವಾಗಿ ನನಗೆ ತಂಜಾವೂರು ಟ್ರೈನ್ ಹಿಡ್ಕೊಂಡು ತಂಜಾವೂರು ಹೊರಟೋಗ್ಬಿಟ್ಟೆ ನಾನು. ಸರಸ್ವತಿ ಮಹಾ ಲೈಬ್ರರಿ ಅವ್ರು ಹೇಳಿದ್ರು, ಬ್ಯಾಂಗ್ಳೂರಲ್ಲೇ ದೊಡ್ಡ ದೊಡ್ಡ ಸ್ಕಾಲರ್ಸ್ ಎಲ್ಲ ಇದ್ದಾರಲ್ಲ ನೀವು ಅಂದ್ಬಿಟ್ಟು, ಅಲ್ಲಿಂದ ನನಗೆ ಪ್ರೊಫೆಸರ್ SK ರಾಮಚಂದ್ರ ರಾಯರ ಫ್ರೆಂಡ್ ಸಿಕ್ತು ನನಗೆ. ನೇರವಾಗಿ ಪ್ರೊಫೆಸರ್ SK ರಾಮಚಂದ್ರ ರಾಯರ ಹತ್ರ ಬಂದೆ ನಾನು. ಅವ್ರ ಹೆಸರೇ ವಿದ್ಯಾಲಂಕಾರ ಪ್ರೊಫೆಸರ್ SK ರಾಮಚಂದ್ರ ರಾಯರು ಅಂತ ಹೇಳ್ಬಿಟ್ಟು. ಸರಿ, ಅವ್ರ ಹತ್ರ ಹೋದರೆ, ಹೌದೇನ್ರಿ, ಏನ್ರಿ ನಿಮ್ಮ ಹೆಸರು ಅಂದರು. ಸಲಾವುದ್ದೀನ್ ಪಾಷಾ. ಸಲಾವುದ್ದೀನ್ ಪಾಷಾನ ಹೇಗೆ ಕಲಿತೀರಾ? ಇದೆಲ್ಲ ಸಂಸ್ಕೃತದಲ್ಲಿ ಇದೆಯಲ್ಲ, ನೀವು ನಿಮ್ಗೇನ್ರಿ ಬರುತ್ತೆ? ಆಮೇಲೆ ನನಗೆ ಗೊತ್ತಿದ್ದಂಥ ವಿದ್ಯೆಯನ್ನು ನಾನು ಭಗವದ್ಗೀತೆಯ ಬಗ್ಗೆ ಮತ್ತು ಬೇರೆ ಎಲ್ಲ ನಾನು ಸಂಸ್ಕೃತದಲ್ಲೆಲ್ಲ ಹೇಳಿದಾಗ, ಓಹೋ ಗೊತ್ತಾ ನಿಮಗೆ? ಸರಿ ಭಾಳ ಸಂತೋಷ ಅಂಥೇಳಿ ಅವ್ರು ನನಗೆ ಹೇಳ್ಕೊಟ್ರು. ಬಟ್ ಒಂದು ವಿಷಯ ಹೇಳಿದ್ರು, ನೀವು ನವಸಂಧಿ ನೃತ್ಯ ಅಂತ ಹೇಳ್ತಿದ್ಯಾ, ನಾನು ಅದಕ್ಕಿಂತ ಸ್ವಲ್ಪ ಒಂದು ಸ್ಟೆಪ್ ಹೈಯರು ದಶದಿಕ್ಪಾಲಕ ಸ್ತುತಿನ ಇರ್ತಕ್ಕಂಥ ಸಾಹಿತ್ಯವನ್ನು ಕೊಡ್ತೀನಿ. ಸಂಗೀತವನ್ನು ನನ್ನ ಸಂಗೀತ ಟೀಚರ್ ಬಂದು ರಮಾಮಣಿ ಮೇಡಮ್ ಅವರು ಪಾಪ ತೀರ್ಕೊಂಡ್ರು ಮೊನ್ನೆ. ಅವರು ಹಸ್ಬೆಂಡು TS ಮಣಿ ಅಂತ ಹೇಳಿ ಒಳ್ಳೆ ಮೃದಂಗಿಷ್ಟರು. ಅವರು ಇಂದ್ರ, ಅಗ್ನಿ, ಯಾಕಂದರೆ ಒಂದೊಂದು ದೇವರಿಗೆ ಒಂದೊಂದು ತಾಳ ಇದೆ, ರಾಗ ಇದೆ, ಒಂದು ವಾಹನ ಇದೆ. ಅದನ್ನೆಲ್ಲ ನಾನು ಮಾಡಿದಾಗ ಅವ್ರೇನು ಮಾಡೋದು, ತಾಳನ ಸೆಟ್ ಮಾಡಿಕೊಟ್ರು, ರಾಗನ ಮೇಡಮ್ ಸೆಟ್ ಮಾಡಿಕೊಟ್ರು, ಎಲ್ಲ ರೆಡಿ ಆಯಿತು. ಓಕೆ, ಈಗ ಪ್ರದರ್ಶನ ಎಲ್ಲಿ ಮಾಡೋದು, ಯಾರು ಕರೀತಾರೆ ನನಗೆ? ಈ ಮಾಡಬೇಕಲ್ಲ, ಅಡುಗೆ ರೆಡಿ ಇದೆ, ಬಡಿಸ್ಬೇಕಲ್ಲ. ನಾನು ತುಂಬ ಕಷ್ಟಪಟ್ಟು ಕೊರಿಯೋಗ್ರಫಿನೂ ಮಾಡಾಯಿತು, ಬಹಳ ಕಷ್ಟಪಟ್ಟು ಮಾಡಾಯಿತು. ಅದೇ ಟೈಮ್ಗೆ ನಾನು ದೇವ್ರು ಬಂದ ಹಾಗೆ ದೂರದರ್ಶನದಲ್ಲಿ ಶಾರದಾ ಮೇಡಮ್ ಇದ್ದರು.
ಅವರು ಡಾನ್ಸ್ ಇನ್ಚಾರ್ಜ್ ಅವರು. ಪಾಷಾ, ಕಂಗ್ರ್ಯಾಚುಲೇಷನ್, ನಿನಗೆ ಎ ಗ್ರೇಡ್ ಆಗಿದೆಯಾ ನೀನು ದೂರದರ್ಶನ್ ಅಂದರು. ನನಗೆ ಎಲ್ಲಿಲ್ಲದ ಸಂತೋಷ. ಈಗ ಸಂಗೀತ ಕಲಾವಿದರಿಗೆ ಆಕಾಶವಾಣಿಯಲ್ಲಿ ಎ ಗ್ರೇಡ್ ಆದ ಹಾಗೆ ನಮಗೆ ಎ ಗ್ರೇಡ್ ಡಾನ್ಸಲ್ಲಿ ಆಗಿದ್ದೀವಿ ದೂರದರ್ಶನ್ ಅಂತ ಹೇಳಿದ್ರೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕಿದ ಹಾಗೆ ನಮಗೆ. ನಾನು ಬಹಳ ಸಂತೋಷ ಆಗೋದು. ಮೇಡಮ್, ಈಗ ನನ್ನ ಹತ್ರ ದಶದಿಕ್ಪಾಲಕ ಸ್ತುತಿ ರೆಡಿ ಇದೆ ಮೇಡಮ್ ಅಂತ. ಹೌದಾ ಅಂತ, ಬಾ ನೀನು ಮಾತಾಡೋಣ ಅಂಥೇಳಿ ಹೇಳಿದ್ರು. ನಾನು ಹೋದೆ ದೂರದರ್ಶನದಲ್ಲಿ. ಅವ್ರು ಹೇಳಿದ್ರು, ನಾನು ಮಾತಾಡ್ತಾ ಐಡಿಯಾ ಬಂತು, ಮೇಡಮ್ ಹೊರಗಡೆನೇ ಯಾಕೆ ಮಾಡಬಾರ್ದು, ದಶದಿಕ್ಪಾಲಕ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹೋಗಿ ಶೂಟ್ ಮಾಡೋಣ ಅಂತ. ಆಮೇಲೆ ಅವ್ರಿಗೂ ತುಂಬ ಇಷ್ಟ ಆಗೋಯ್ತು ಅವ್ರಿಗೆ ಕಾನ್ಸೆಪ್ಟು. ಮಾಡೋಣ ಪಾಷಾ. ಹಾಗೆ ಬಹಳ ಬಹಳ ಒಳ್ಳೆಯ ವ್ಯಕ್ತಿ. ನನಗೆ ಗೊತ್ತು, ಅಕಸ್ಮಾತ್ ಅವರು ನನ್ನ ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಬೆಳೆಸಿದಂಥವ್ರು. ಆಮೇಲೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ನಾವು ಇಲ್ಲಿ ಹಲಸೂರು ಹತ್ರ ಸೋಮೇಶ್ವರ ದೇವಸ್ಥಾನ ಇದೆ, ಮೀನಾಕ್ಷಿ ದೇವಸ್ಥಾನ ಇದೆ, ಈ ಸುಮಾರು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ನಾವು ದಶದಿಕ್ಪಾಲಕ ಸ್ತುತಿಯನ್ನು ನಾನು ಮಾಡಿದೆ. ಅದು ರಾತ್ರಿ 10 ಗಂಟೆಗೆ ಡೆಲ್ಲಿಯಿಂದ ರಿಲೇ ಆಗ್ತಾ ಇತ್ತು. ಅವಾಗ ದಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಡಾನ್ಸ್ ಅಂತ ಬರೋದು, ದೊಡ್ಡ ದೊಡ್ಡ ಕಲಾವಿದರದೆಲ್ಲ. ಸೊ ಬಂತು ಫೈನಲಿ. ಅದನ್ನು ಯಾರು ಹಂಗೆ ಹೇಳ್ಕೊಡಲ್ಲ ಅಂತ ಹೇಳಿದ್ರು. ಅವ್ರು ಮಾರನೇ ದಿನ ನನ್ನ ಕೈಯಲ್ಲಿ ಯಾರ ಕೈಯಲ್ಲಿ ಹೇಳಿ ಕಳಿಸಿದ್ರು. ಪ್ರೋಗ್ರಾಮ್ ನೋಡಿ ಕರ್ಕೊಂಬ ಪಾಷಾನ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು, ನಿಂಗೆ ಎಲ್ಲಿ ಸಿಕ್ತು ಸ್ಕ್ರಿಪ್ಟು, ಹೇಗೆ ಮಾಡಿದೆ ನೀನು, ನಂಗೆ ತಂದು ತೋರಿಸು ಸ್ಕ್ರಿಪ್ಟ್ನ ಅಂತೆಲ್ಲ ಹೇಳಿದ್ರು. ಆಯ್ತು ಮೇಡಮ್, ಥ್ಯಾಂಕ್ ಯು. ನೀವು ಬರೀ ದಶದಿಕ್ಪಾಲಕ ಸ್ತುತಿ ನವಸಂಧಿ ಹೇಳ್ಕೊಟ್ಟಿಲ್ಲ ನೃತ್ಯವನ್ನು. ಆದರೆ ಆ ಒಂದು ಅದನ್ನು ಅನ್ವೇಷಣೆಯ ಒಂದು ಹಾದಿಯಲ್ಲಿ ಹೋದಾಗ ನನಗೆ ನೂರಾರು ಸಂಗೀತ ವಿದ್ವಾಂಸರ ಪರಿಚಯ ಆಯಿತು, ಪುಸ್ತಕಗಳ ಪರಿಚಯ ಆಯಿತು, ಹೀಗೆ ಸುಮಾರು ನನಗೆ ಪರಿಚಯ ಆಯಿತು ಅಂತ ಹೇಳಿದೆ ಮೇಡಮ್. ತುಂಬ ಚೆನ್ನಾಗಿದೆ ಸರ್ ಈ ಘಟನೆ. ನೋಡಿ ಮೇಡಮ್, ಇವರು ನನ್ನ ಮಗಳು, ಇವರ ಹೆಸರು ಏನು ಮೇಡಮ್ ನಿಮ್ಮ ಹೆಸರು? ಈಗ ಇಂಟರ್ವ್ಯೂ ಮಾಡ್ತಿದ್ದಾರೆ ಅವರು ದೂರದರ್ಶನ್. ನಾಚಿಕೆ ಮಾಡ್ಕೊತಾ ಇದ್ದೀರಾ? ಇವರು ನಾಯರಾ. ಹೇಳಿ ವರ್ಷ ನೇಮ್, ನಿಮ್ಮ ಹೆಸರು ಹೇಳಿ. Darling, they are shooting. This was the TV. You will come in the TV. Say. ಮೇಡಮ್ ಹೆಸರು ನಾಯರಾ ಜಾನ್ ಪಾಷಾ, ನಾಯರಾ ಅಂಥೇಳಿ. ಆಮೇಲೆ ಇವರು, ನಾನು ಹನುಮ ಚಾಲೀಸ ಅಂಥೇಳಿ ಒಂದು ನೃತ್ಯ ರೂಪಕವನ್ನು ಮಾಡ್ತೇನೆ. ಅದರಲ್ಲಿ ಚಿಕ್ಕ ಹನುಮಂತನಾಗಿ ಇವರು ಮಾಡ್ತಾರೆ, ನನ್ನ ಮಗಳು. ಆಮೇಲೆ ಇನ್ನೇನು ಮಾಡ್ತೀರಾ ನೀವು? ಹನುಮ ಚಾಲೀಸ ಆಯಿತು, ಜೈ ಹೋ ನಮ್ಮ ರೆಹಮಾನ್ ಅವ್ರ ಸಾಂಗಲ್. ಕೃಷ್ಣ ಮಾಡ್ತಾರೆ. ಕೃಷ್ಣ ಹೇಗೆ ತೋರಿಸ್ತೀರಾ? ಕೃಷ್ಣ ಹೇಗೆ ತೋರಿಸ್ತೀರಾ? ತೋರಿಸಿ ಮೇಡಮ್. ಕೃಷ್ಣ ಮಾಡ್ತಾರೆ. ಆಮೇಲೆ ಕಾಳಿಯ ಇದು ಗೋವರ್ಧನಗಿರಿ ಮಾಡ್ತಾರೆ. ಆಮೇಲೆ ಇದು ಜೈ ಹೋ ಮೂಮೆಂಟ್ಸ್ ತೋರಿಸ್ತಾರೆ. ಅಂದರೆ ಇದು ತೋರಿಸ್ತಾ ಇದೇನೆಂದರೆ, ಇಂಟ್ರೆಸ್ಟಿಂಗ್ ಏನಂದರೆ, ಇವಳು ಬೆಳೀತಾ ಇರೋ ಒಂದು ವಾತಾವರಣ ಏನಿದೆ. ಕನ್ನಡ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ, ಸೈನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಈ ನಮ್ಮ ಹಿಯರಿಂಗ್ ಇಂಪೇರ್ಡ್ ಮಕ್ಕಳು ಬರ್ತಾರಲ್ಲ, ಅವ್ರ ಜೊತೆಯಲ್ಲಿ ಇವರು ಸೈನ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ನನಗೆ ಎಷ್ಟೋ ಸರಿ ಇವಳು ನೋಡಿದಾಗ ಅಯ್ಯೋ, ನನಗೂ ಈ ಥರ ಒಂದು ಅವತಾರಣ ಸಿಗಬೇಕಾಗಿತ್ತು. ಒಳ್ಳೆಯ ಒಂದು ಪೂಜೆನೂ ಗೊತ್ತು ಅವಳಿಗೆ. ನಾನು ಹೇಳಿದ್ನಲ್ಲ, ನಮಾಜು, ನಮನ ಎಲ್ಲ ನಮ್ಮ ಒಂದು ಶಾಲೆಯಲ್ಲಿ ಒಂದು ಒಳ್ಳೆಯ ಒಂದು ವಾತಾವರಣ ಇದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇಡೀ ದೇಶ ನಮ್ಮಲ್ಲಿದೆ ಅಂತ ಹೇಳಬೇಕು. ವೈವಿಧ್ಯತೆ ಎಲ್ಲ ಕಡೆ ಮಕ್ಕಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್, ST, ಬ್ರಾಹ್ಮಣರು, ಅಯ್ಯಂಗಾರರು ಎಲ್ಲರೂ ಇದ್ದಾರೆ. ಎಲ್ಲ ಧರ್ಮ ಮತ್ತೆ ಜಾತಿಗಳನ್ನು ಮೀರಿದ ಸ್ಕೂಲು. ಹಾಗಾಗಿ ಇವಳು ಅದೇ ಒಂದು ಇದರಲ್ಲಿ ಬೆಳೀತಾ ಇದ್ದಾಳೆ. ನಿನ್ನ ಹೆಸರು ಹೇಳಮ್ಮ. ನಾಚಿಕೆ. ಥ್ಯಾಂಕ್ ಯು. ಶಾಲೆಗೆ ನೀವು ಮಕ್ಕಳನ್ನು ದತ್ತು ಪಡಿತೀರಾ ಅಂತ ಗೊತ್ತಾಯಿತು. ಅದರಲ್ಲೂ ವಿಶೇಷ ಚೇತನ ಮಕ್ಕಳನ್ನು ಅವರ ಶಾಲೆಗಳಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಮಕ್ಕಳನ್ನ ದತ್ತು ತಗೊಂಡು ಬರ್ತಾ ಇದ್ದೀರಾ. ಈ ಥಾಟ್ ನಿಮಗೆ ಹೇಗೆ ಬಂತು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಮಕ್ಕಳಿಗೆ ನೋಡಿ, ಅವರು ವಿದ್ಯೆ ಕಲೀಲಿಕ್ಕಾಗಲ್ಲ. ಅವರಿಗೆ ಎವ್ರಿ ಒನ್ ಕೆನಾಟ್ ಬಿ ಇಂಟೆಲಿಜೆಂಟ್, ಎವ್ರಿಬಡಿ ಕೆನಾಟ್ ಬಿ ಅವರು ಕಲೀಲಿಕ್ಕಾಗಲ್ಲ. ಹಾಗಾಗಿ ಆ ನೃತ್ಯ ಯಾವ ಥರ ಇದೆ ಅಂತ ಹೇಳಿದ್ರೆ, ಅವರು ಅದನ್ನು ಕಲಿಬಹುದು. ನೃತ್ಯ, ಸಂಗೀತ, ಅದಕ್ಕೆ ನೀವು ಏನು ಹೇಳ್ತೀರಾ, ಅದಕ್ಕೆ ನಾವು ವಿದ್ಯೆಯ ಒಂದು ಇದು ಬೇಕಾಗಿಲ್ಲ ನಿಮಗೆ.
ಸೊ ಅವರಲ್ಲೊಂದು ಟ್ಯಾಲೆಂಟ್ ಇರುತ್ತೆ. ನಾನು ಆ ಟ್ಯಾಲೆಂಟ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಕರ್ಕೊಂಬಂದು ನಮ್ಮ ಶಾಲೆಯಲ್ಲಿ ನಮ್ಮ ಮನೇಲಿ ಇಟ್ಕೊಂಡು ಅವ್ರನ್ನ ಸಾಧ್ಯವಾದಷ್ಟು ನ್ಯಾಷನಲ್ ಓಪನ್ ಸ್ಕೂಲಿಂಗ್ ಅಂತ ಹೇಳ್ತೀವಿ NIOS ಇಂದ. ಯಾಕಂದ್ರೆ ಅದರಲ್ಲಿ 1 ಸರಿ ಇಲ್ಲ 2 ಸರಿ 3 ಸರಿ ನೀವು ಸಹ ನಾವು ಎಕ್ಸಾಮ್ ಕಟ್ ಪಾಸ್ ಆಗ್ಬೋದು, 1-2 ಸಬ್ಜೆಕ್ಟ್ ತೊಗೊಂಡು ಪಾಸ್ ಆಗ್ಬೋದು. ಅವ್ರಿಗೆ ಆಸಕ್ತಿ, ಈಗ ಉದಾಹರಣೆಗೆ ಈಗ ಆಶಿಕ್ ಉದಾಹರಣೆ ಕೊಡೋಣ, ನಾನು ಭೇಟಿ ಮಾಡಿಸ್ತೀನಿ ಅವನಿಗೆ. ಆಶಿಕ್ಕು 9 ವರ್ಷ ಮಗು ಇರಬೇಕಾದ್ರೆ ತಂದೆ ಅವನ್ನ ಹೊರಗಡೆ ಹಾಕ್ಬಿಟ್ರು. ಯಾಕಂದ್ರೆ ಅವ್ರ ತಮ್ಮ ಮತ್ತೆ ಅಣ್ಣ ಇಬ್ರು ನಾರ್ಮಲ್. ಅವ್ರ ತಂದೆ ಏನಂದ್ರು, ನಾನು ವಯಸ್ಸಾದ್ಮೇಲೆ ನಿನ್ನನ್ನ ನೋಡ್ಕೋಬೇಕು, ನನ್ನನ್ನು ಯಾರು ನೋಡ್ಕೋತಾರೆ? ಆಗ ಅವನು ನನ್ನ ಹತ್ರ ಬಂದ. ನಾನು ಅವನ್ನ ಅಡಾಪ್ಟ್ ಮಾಡಿಕೊಂಡು ಅವನಿಗೆ ಡಾನ್ಸು, ಮ್ಯೂಸಿಕ್ಕು, ಸಂಗೀತ ಎಲ್ಲ ಹೇಳ್ಕೊಟ್ವಿ. ಇವತ್ತಿನ ದಿನ ಅವನು ಒಳ್ಳೆ ಡೈರೆಕ್ಟರು, ಒಳ್ಳೆ ಡಾನ್ಸರು. ಈಸ್ ವರ್ಲ್ಡ್ಸ್ ಫಸ್ಟ್ ವೀಲ್ಚೇರ್ ಭರತನಾಟ್ಯಂ ಡಾನ್ಸರ್. ಅವನು ವೀಲ್ಚೇರ್ ಮೇಲೆ ಕೂತ್ಕೊಂಡು ಸತತವಾಗಿ 3 ಗಂಟೆ ಭರತನಾಟ್ಯ ಮಾಡಬಲ್ಲ ಅವನು. ಇವತ್ತು ದಿನ ಅವನಷ್ಟೆಲ್ಲ ಹೆಸರು ಮಾಡಿ ದುಡ್ಡು ಮಾಡಿ ಅವನ ಹತ್ರ ಕಾರ್ ಇದೆ, ಎಲ್ಲ ಇದೆ. ಅವನ ಹತ್ರ ಆಶಿಕ್ ಹತ್ರ ಕಾರ್ ಇದೆ, ದುಡ್ಡಿದೆ, ಎಲ್ಲ ಇದೆ. ಈಗ ಅವರ ಬಯೋಲಾಜಿಕಲ್ ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ತಾರೆ, ಯಾರು ದೊಡ್ಡವನಿದ್ದಲ್ಲ ಅವನು ಮನೆ ಬಿಟ್ಟು ಓಡೋಗ್ಬಿಟ್ಟ, ಚಿಕ್ಕವನು ಸಾಲ ಎಲ್ಲ ಮಾಡ್ಬಿಟ್ಟಿದ್ದಾನೆ, ನಮ್ಮ ತಲೆ ಮೇಲೆ ಬಂದ್ಬಿಟ್ಟಿದೆ, ತುಂಬಾ ಕಷ್ಟದಲ್ಲಿ ನೀನು ಇದೆಯಾ, ನಾವು ಸಹಾಯ ಮಾಡೋದೇನು ಅಂತ ಅವನು ಫೋನ್ ಮಾಡಿ ಕೇಳ್ಕೊತಾರೆ. ಅಂದರೆ ನೋಡಿ ಒಂದು ಹೇಗೆ ಟ್ರಾನ್ಸ್ಫಾರ್ಮೇಷನ್ ಆಗಿದೆ. ಸೊ ಹಾಗಾಗಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ನಮ್ಮ ಶಾಲೆಯ ದ್ವಾರಗಳು ತೆಗೆದಿದೆ, ಅವ್ರು ಬಂದು ವಿದ್ಯೆಯನ್ನು ಕಲಿಯಬಹುದು. ಅವರಿಗೆ ಊಟ, ವಸತಿ, ಅವರು ಸ್ಟೇಫೆಂಡು ಎಲ್ಲ ಕೊಟ್ಟು ಒಳ್ಳೆ ಕಲಾವಿದರಾದರೆ, ನಮ್ಮದು ಇನ್ನೊಂದು ಕಂಪನಿ ಇದೆ, ಮಿರಕಲ್ ಆನ್ ವೀಲ್ಸ್ ಅಂತ. ಅದರ ಹೆಸರು ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿಟ್, ಪ್ರೊಫೆಷನಲ್ ಯೂನಿಟ್ ಅದು. ಸೊ ಅದ್ರ ಮುಖಾಂತರ ನಾವು ದೇಶಾದ್ಯಂತ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪ್ಯಾರಿಸ್ ಹೋಗಿ ಕಾರ್ಯಕ್ರಮ ಮಾಡ್ಕೊಂಬಂದ್ವಿ, ಮತ್ತು ಈಜಿಪ್ಟಲ್ಲಿ ಕಾರ್ಯಕ್ರಮ ಮಾಡಿದ್ವಿ, ದುಬೈಯಲ್ಲಿ ಕಾರ್ಯಕ್ರಮ ಮಾಡಿದ್ವಿ. ಹೀಗೆ ನಾವು ಎಲ್ಲ ಕಡೆ ಹೋಗಿ ಕಾರ್ಯಕ್ರಮಗಳನ್ನು ಮಾಡಿ ಬರ್ತೇವೆ. ಬೀದಿ ಬದಿಯ ಮಕ್ಕಳನ್ನ ಕೂಡ ನೀವು ಕರ್ಕೊಂಡು ಬರ್ತಾ ಇದ್ದೀರಾ, ಅಂದರೆ ಅವ್ರಿಗೆ ಪಾಲನೆ ಪೋಷಣೆ ಕೂಡ ಮಾಡ್ತಾ ಇದ್ದೀರಾ. ಅಂದರೆ ಇದು ನಿಮಗೆ ಚಿಕ್ಕದ್ರಿಂದ ಅನಿಸ್ತಾ ಇತ್ತಾ ಈ ಥರದೊಂದು ಮಾಡಬೇಕು ನಾನು ಕಾರ್ಯನ ಅಂತ? ನೋಡಿ, ನಮ್ಮ ಮನೆಯಲ್ಲಿ ನಾನು ಸಣ್ಣ ಮಗುವಿಂದ ನೋಡ್ತಾ ಇದ್ದೀನಿ, 7 ವಯಸ್ಸಿಂದ. ನಮ್ಮ ಮನೇಲಿ ದ್ವಾರ ಯಾವಾಗಲೂ ತೆಗೆದಿರ್ತಾರೆ. ನಮ್ಮ ಮನೇಲಿ ಒಂದು ಟೈಮ್ಗೆ 25ರಿಂದ 50 ಜನ ಕಡೆಗೆ ಆಗ್ತಾ ಇತ್ತು. ಈಗ ಎಷ್ಟೋ ಜನ ಪಾಪ ಔಷಧಿ ತೊಗೊಳಕ್ಕೆ ಬಂದರೆ ಅವ್ರು ಊಟ ಆಯ್ತಾ ಅಂತ ಕೆಲವ್ರು ನಮ್ಮ ತಾತ, ಇಲ್ಲ ಅಂದರೆ ನಮ್ಮ ಅಜ್ಜಿಗೆ ಹೇಳೋರು, ಊಟ ಆಗಿಲ್ಲ ಅಂತ ಊಟ ಕೊಡು ಅಂತ. ಊಟ ಕೊಟ್ಬಿಟ್ಟು ಔಷಧಿ ಕೊಟ್ಟು ಟ್ರೀಟ್ಮೆಂಟ್ ಮಾಡಿ, ಈ ಔಷಧಿ ತೊಗೊಳಪ್ಪ ನೀನು ಅಂಥೇಳಿ ಅವ್ರ ಹತ್ರ ಇರೋ ಔಷಧಿ ಕೊಟ್ಬಿಟ್ಟು ಊರಿಗೆ ಹೋಗ್ಬಿಟ್ಟು ಬಾ ಅಂದರೆ, ಅಣ್ಣ ಅವರೇ ಊರಿಗೆ ಹೋಗಕ್ಕೆ ದುಡ್ಡಿಲ್ಲ, ಅವರು ದುಡ್ಡು ಕೊಟ್ಟು ಕೈಗೆ ಈಗ ಊರಿಗೆ ಹೋಗ್ಬಿಟ್ಟು ಬಾ ಅಂತ ಕಳಿಸೋರು. ಆ ಒಂದು ಶುಶ್ರೂಷೆ ಏನಿದೆ, ಊಟ ತಿಂಡಿ ಕೇರ್ ಮಾಡ್ತಕ್ಕಂಥದ್ದು ನಮ್ಮನೆಯಲ್ಲಿ ಮೊದಲಿಂದಾನು ನಡ್ಕೊಂಡ್ಬಂದಿದೆ. ಅದೇ ನನ್ನ ಒಂದು ರಕ್ತದಲ್ಲೂ ನಮ್ಮನೇಲಿ ಯಾವಾಗಲೂ ನಮ್ಗೆ ಗೊತ್ತೇ ಇರಲ್ಲ ಎಷ್ಟು ಜನ ಇರ್ತಾರೆ ಅಂಥೇಳಿ. ಆ ತಾಯಿ ಅನ್ನಪೂರ್ಣೇಶ್ವರಿನೂ ಸಹ ನಾವು 10 ಜನಕ್ಕೆ ಊಟ ಹಾಕಿದ ಮೇಲೇನೂ ಸಹ ಇನ್ನೂ ಒಂದು 5 ಜನಕ್ಕೂ ಉಳಿದಿರುತ್ತೆ, ನಮಗೆ ಗೊತ್ತಿಲ್ಲ. ಎಷ್ಟೋ ಸರಿ ಏನಮ್ಮ ಯಾರೋ ಬರ್ತಿದ್ದಾರೆ, ಅಪ್ಪ ಇದೆ, ನಮ್ಮ ಮಕ್ಕಳು ಅಪ್ಪ ಅಂತಾನೆ ಕರೀತಾರೆ, ಅಪ್ಪ ಇನ್ನೂ ಊಟ ಇದೆ, ಇನ್ನೂ ಒಂದು 5 ಜನ ಊಟ ಮಾಡ್ಬೋದು ಅಂತ. ಸರ್ಪ್ರೈಸಿಂಗ್, ಅಯ್ಯ ಖಾಲಿ ಆಗೋಯ್ತು, ಒಂದು ಚೂರು ಏನೂ ಇಲ್ಲ ಅಂತ ನಮ್ಗೆ ಗೊತ್ತೇ ಇಲ್ಲ ಯಾವತ್ತೂ. ಯಾವಾಗಲೂ ಅಷ್ಟೇ, ಎಲ್ರಿಗೂ ಊಟ ಮಾಡಿದ್ರೆ ಉಳಿಯುತ್ತೆ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಈ ಮಕ್ಕಳು ನೀವೇನು ಹೇಳಿದ್ರಿ, ಹೊರಗಡೆಯಿಂದ ಈ ರೆಡ್ ಲೈಟಿಂದ ಆಗಲಿ ಬೇರೆ ಕಡೆಯಿಂದ ಆಗಲಿ ಬಹಳ ಕಷ್ಟಪಟ್ಟು ಅವರು ಎಷ್ಟೋ ಜನ ನೋಡಿ ಈ ಭಿಕ್ಷೆ ಬೇಡ್ತಾರಲ್ಲ, ಅವರು ಒಂಥರ ಪ್ರೊಫೆಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು. ನಾನೊಂದು ಜೋಕ್ ಹೇಳ್ತೀನಿ. ನಾನು ಒಂದು ಸ್ಲಮ್ಮಲ್ಲಿ ಹೋಗಿ ಪಾಠ ಮಾಡ್ತಾ ಇದ್ದೆ ನಾನು. ಅಂದರೆ ನಾನೇ ವಾಲಂಟಿಯರಾಗಿ ಹೋಗಿ ಅವರಿಗೆ ಡಾನ್ಸ್ ಎಲ್ಲ ಹೇಳ್ಕೊಟ್ಟು ಯೋಗ ಹೇಳ್ಕೊಟ್ಟು ಎಲ್ಲ ಮಾಡ್ತಿದ್ದೆ. ಒಂದಿನ 4 ಗಂಟೆಗೆ ಬರ್ತೀನಿ ಅಂತೇಳಿ, ಇಲ್ಲ ನೀವು ಲೇಟಾಗಿ ಬನ್ನಿ, ನೀವು ಸ್ವಲ್ಪ ಲೇಟಾಗಿ ಬನ್ನಿ, ಇಲ್ಲ ಬೇಗ ಬನ್ನಿ ನೀವು. ನಾನು ಹೇಳಿದೆ ಬೇಗನೆ ಬಂದುಬಿಡ್ತೀನಿ, 4 ಗಂಟೆಗೆ ಬನ್ನಿ ಅಂತ. ಹೋದರೆ 4 ಗಂಟೆ ಆಯಿತು, 5 ಗಂಟೆ ಆಗೋಕ್ಕಿಲ್ಲ, ಎಲ್ಲರೂ ಏನೋ ಅಯ್ಯೋ ಹೋಗಬೇಕು ಕೆಲಸಕ್ಕೆ ಎಲ್ಲ ಸಣ್ಣ ಹುಡುಗರೆಲ್ಲ. ನಾನು ಈ ಕೆಲಸಕ್ಕೆ ಏನೋ ಕೆಲಸಕ್ಕೆ ಹೋಗ್ತೀರಾ ಅಂದರೆ, ನಾವು ರೆಡ್ ಲೈಟ್ ಹತ್ರ ಭಿಕ್ಷೆ ಕೊಡೋಕೆ ಹೋಗ್ಬೇಕಲ್ಲ, ನಮಗೆ ಅದನ್ನು ಪ್ರೊಫೆಷನ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನಾವು ಪ್ರತಿ ಸರಿ ರೆಡ್ ಲೈಟ್ ಬಂದಾಗ ಒಂದು 20 ಸ್ಟಾಪ್ ಆಗುತ್ತೆ, ವೆಹಿಕಲ್ಸು ಸ್ಟಾಪ್ ಆಗುತ್ತೆ, ಒಂದಷ್ಟು ವೆಹಿಕಲ್ಸು ಬಂದು ನಿಂತ್ಕೊಳ್ಳುತ್ತೆ, ಎಲ್ಲರ ಹತ್ರನೂ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಮತ್ತೆ ಗ್ರೀನ್ ಲೈಟ್ ಬರುತ್ತೆ, ಆಮೇಲೆ ವೆಹಿಕಲ್ಸ್ ಏನಾಗುತ್ತೆ
ಹೋಗುತ್ತೆ ಹೋಗುತ್ತೆ. ಸೊ ಹಾಗೆ ಅವ್ರಂತಾರೆ ಎಷ್ಟು ಸರಿ ರೆಡ್ ಲೈಟ್ ನಿಲ್ಲೋದು ಅಷ್ಟು ದುಡ್ಡು ಮಾಡ್ತೀವಿ ನಾವು ಅಂತ. ಅವ್ರಿಗೆ ಇಲ್ಲಪ್ಪ ವಿದ್ಯೆ ಕಲಿಬೇಕು, ನೀವು ದೊಡ್ಡ ವ್ಯಕ್ತಿಗಳಾಗ್ಬೋದು ಜೀವನದಲ್ಲಿ, ನಾವು ಎಜುಕೇಶನ್ ಕೊಡ್ತೀವಿ ಬನ್ನಿ, ನೀವು ಕಲಾವಿದರಾಗ್ಬೋದು, ಒಳ್ಳೆಯ ಕಲಾವಿದರ ಒಂದು ಕಳೆ ಇದೆ ನಿನಗೆ ಬಾರಯ್ಯ ಅಂತ ಹೇಳಿದ್ರೆ ಇಲ್ಲ ಬರಲ್ಲ. ಭಾಳ ಕಷ್ಟಪಟ್ಟು ಕೌನ್ಸಿಲಿಂಗ್ ಮಾಡಿ ಕರ್ಕೊಂಬಂದು ನಾವು ಮಾಡಬೇಕಾಗುತ್ತೆ. ನಿಮ್ಮ ಶಾಲೆಯಲ್ಲಿ ವಿಶೇಷ ಚೇತನ ಮಕ್ಕಳು ಎಷ್ಟು ಜನ ಇದ್ದಾರೆ? ಇದುವರೆಗೂ ಟ್ರೈನ್ ಮಾಡಿರೋದು ನಾವು 1000ಕ್ಕೂ ಹೆಚ್ಚಿದೆ. ಈಗ ಪ್ರಸಕ್ತ ನಾವೊಂದು 15-20 ಜನ ಇದ್ದಾರೆ. ಯಾಕಂದ್ರೆ ನಾನು ಮೊದಲೆಲ್ಲ ತುಂಬ ಜನ ಕರ್ಕೊಂಬಂದೆಲ್ಲ ಮಾಡ್ತಿದ್ದೆ. ನನಗೂ ಸಹ ವಯಸ್ಸಾಯಿತು ಅಂತ ಹೇಳಬಾರ್ದು. ನನಗೇನನ್ಸುತ್ತೆ ಅಂದರೆ, ನಾನು ಈಗ ಪ್ರಸಕ್ತ ಜಾಯಮಾನದಲ್ಲಿ ನಾನು ಏನು ಸಮಯ ಕೊಡ್ತಾ ಇದ್ದೀನೋ, ವ್ಯಾಲ್ಯೂಬಲ್ ಟೈಮ್ ಅಂತ ಏನು ಹೇಳ್ತೀವಿ, ಆ ಟೈಮ್ ಏನಿದೆ ಅದು ಸದುಪಯೋಗ ಆಗಬೇಕು. ನಾನು ತುಂಬ ಕಷ್ಟಪಡ್ತೀನಿ, 1 ವರ್ಷ ಹೇಳ್ಕೊಡ್ತೀನಿ, ಅವ್ರು ಹೊಟ್ಟೋಗ್ಬಿಡ್ತಾರೆ. ನಾನು ಮೊದಲೇ ವಿಚಾರಣೆ ಮಾಡಿಕೊಂಡು ಕಲಿಬೇಕು, ದೊಡ್ಡವರಾಗಬೇಕು, ಒಂದು ಹೆಸರು ಮಾಡಬೇಕು ಅಂದಾಗ ಮಾತ್ರ ಸೆಲೆಕ್ಟೆಡ್ ಅವ್ರನ್ನ ನಾನು ಪಾಠ ಮಾಡ್ತೀನಿ ನಾನು. ಸೊ ಹಾಗಾಗಿ ಕೆಲವು ಜನ ಮಾತ್ರ ಇದ್ದಾರೆ ಯಾರು ಸೀರಿಯಸ್ ಆಗಿ ಕಲಿಬೇಕು ಅಂತ ಹೇಳ್ಬಿಟ್ಟು. ಕರ್ನಾಟಕದಿಂದ ಇದ್ದಾರೆ, UP ಇಂದ ಇದ್ದಾರೆ, ಬೇರೆ ಬೇರೆ ರಾಜ್ಯಗಳಿಂದ ಇದ್ದಾರೆ. ಸೊ ಪ್ಯಾನ್ ಇಂಡಿಯಾ ನಾವು ಅವ್ರಿಗೆ ಹೇಳ್ಕೊಡ್ತೀವಿ ಮೇಡಮ್. ಸುಮಾರು ಎಷ್ಟು ದೇಶಗಳಲ್ಲಿ ನೀವು ಈಗ ಕಾರ್ಯಕ್ರಮ ಕೊಟ್ಟಿದ್ದೀರಾ ಸರ್? ನೆನಪಿಲ್ಲ ಎಷ್ಟು ದೇಶಗಳು ಅಂತ ಹೇಳಿ. ನಾವು ಕಾರ್ಯಕ್ರಮ ಮಾಡ್ತಾನೆ ಇರ್ತೀವಿ. ಸುಮಾರು ದೇಶಗಳಿದೆ ಮೇಡಮ್. ಹೆಸರುಗಳನ್ನ ಹೇಳ್ತಾ ಹೋದರೆ ಅಮೇರಿಕ ಆಗ್ಬೋದು, ಮಸ್ಕಟ್ಟು, ದುಬೈ, ಫ್ರಾನ್ಸು, ಪ್ಯಾರಿಸ್ ಇವಳು ಹೋಗಿದ್ರು, ಕಾರ್ಯಕ್ರಮ ಮಾಡಿದ್ದಾರೆ. ಈಜಿಪ್ಟ್ಗೂ ಹೋಗಿದ್ವಲ್ಲ ನೀವು, ಯು ಪರ್ಫಾರ್ಮ್ ಇನ್ ಈಜಿಪ್ಟ್, ಇವೆಂಟ್ ದುಬೈ ಆಲ್ಸೋ. ದುಬೈಗೆ ಹೋಗಿದ್ವಲ್ಲ, ಕಾರ್ಯಕ್ರಮ ಮಾಡಿದ ಇವಳು ಕಾರ್ಯಕ್ರಮ ಮಾಡಿದ್ದಾಳೆ. ಡ್ರೀಮ್ ಇವೆಂಟ್ ಟು ದುಬೈ ಆ್ಯಂಡ್ UK. ಸೊ ಸುಮಾರು ದೇಶಗಳಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈಗಲೂ ಆಮಂತ್ರಣ ಬರ್ತಾ ಇರುತ್ತೆ. ನಮ್ಮ ದೇಶವನ್ನು ಪ್ರತಿನಿಧಿಸ ನಾವು ಕಾರ್ಯಕ್ರಮಗಳನ್ನು ಸಹ ಮಾಡ್ತಾ ಇರ್ತೀವಿ. ಆಮೇಲೆ ಅಲ್ಲಿನ ಎಷ್ಟೋ ಥಿಯೇಟರ್ ಕಂಪನೀಸ್ಗೂ ಸಹ ವರ್ಕ್ಶಾಪ್ಸು ಸಹ ನಾವು ಮಾಡ್ತೀವಿ.